ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಯಿತು ವೀಡಿಯೋಸ್ನ ಮಾಡಿದೆ. ಸೊ ಹಂಗಾಗಿ ಇವತ್ತು ವೀಡಿಯೋ ಮಾಡೋಣ ಅಂತೇಳಿ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಸಂಜೆ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡೋಕ್ಕೆ ಅಂತೇಳಿ ಕೂತಿದ್ದೆ. ನಮ್ಮ ಗುಂಡಣ್ಣನೂ ಕೂಡ ನಾನು ಪೂಜೆ ಮಾಡ್ತೀನಿ ಅಂತೇಳಿ ಬಂದು ಕೂತ್ಕೊಂಡು ಅವನು ಪೂಜೆ ಮಾಡ್ದ. ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಪಾಪುನ ಅಮ್ಮನ ಹತ್ರ ಬಿಟ್ಟು ನಾನು ಮತ್ತು ನಮ್ಮ ಗೀತಾ ಬಂದಿದ್ಲು. ಅವಳು ಪೂರಿ ಸಾಗು ತಿನ್ನಬೇಕು ಅನ್ನಿಸ್ತೈತೆ ಅಂತ ಹೇಳಿದ್ಲು. ಸಾಗು ಮಾಡಲಿಕ್ಕೆ ತರಕಾರಿ ಎಲ್ಲ ಇರಲಿಲ್ಲ, ಖಾಲಿಯಾಗಿತ್ತು. ಹಾಗಾಗಿ ತೊಗೊಂಡು ಬರೋಣ ಅಂತೇಳಿ ಇಬ್ಬರೂ ಹೋಗ್ತಾ ಇದ್ದೀವಿ. ತರಕಾರಿ ಅಂಗಡಿಗೆ ಬಂದ್ವಿ. ನಮಗೆ ಏನೇನು ಬೇಕೋ ಅದನ್ನು ತೊಗೊಳ್ತಾ ಇದ್ದೀವಿ. ಹಸಿರು ಮೆಣಸಿನ್ಕಾಯಿ ಬೇಕಿತ್ತು, ಕ್ಯಾರೆಟು, ಹಾಗೆ ಬೀನ್ಸು, ಆಲೂಗೆಡ್ಡೆ ಮತ್ತು ಟೊಮೆಟೊ ಬೇಕಿತ್ತು. ನಮಗೆ ಯಾವ್ಯಾವ ತರಕಾರಿ ಬೇಕಿತ್ತು, ಎಷ್ಟೆಷ್ಟು ಬೇಕಿತ್ತು ಅದನ್ನು ಹೇಳಿ ತೂಕ ಮಾಡಿಸಿ ತೊಗೊಳ್ತಾ ಇದ್ದೀವಿ. ಈ ತರಕಾರಿ ಅಂಗಡೀಲಿ ಮತ್ತು ಹಣ್ಣಿನ ಅಂಗಡೀಲಿ ಹೇಗೆ ಮೋಸ ಮಾಡ್ತಾರೆ ಅಂತಂದರೆ, ನಾವು ಚೆನ್ನಾಗಿದೆ, ಫ್ರೆಶ್ ಇದೆ ಅಂತ ಹೇಳ್ತಾರೆ. ನಾವು ಎಷ್ಟೇ ಹೇಳಿದ್ರೂ ಅದು ಫ್ರೆಶ್ ಇಲ್ಲ ಅಂತ ಹೇಳಿದ್ರೂ ಇಲ್ಲ ಚೆನ್ನಾಗಿದೆ ತೊಗೊಳ್ಳಿ ಅಂತ ಹೇಳಿ ಕೊಟ್ಬಿಡ್ತಾರೆ. ಮನೆಗೆ ಬಂದು ನೋಡಿದ್ರೆ ಫ್ರೆಶ್ ಅಂತಲೇ ಅನ್ನಿಸ್ತಿರಲ್ಲ. ನಾನು ಅಲ್ಲಾಗೂ ಹೇಳಿದೆ, ಕ್ಯಾರೆಟು ಫ್ರೆಶ್ ಇರೋದು ಕೊಡಿ, ಇದಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರೂ ಇಲ್ಲ ಇದು ನೆನ್ನೆ ಬಂದಿರೋದೇನೆ ತೊಗೊಳ್ಳಿ ಅಂತೇಳಿ ಹಾಕಿ ಮನೆಗೆ ಬಂದು ನೋಡಿದ್ರೆ ಸ್ವಲ್ಪ ಬತ್ತೋಗ್ಬಿಟ್ಟಿತ್ತು. ಈಗೇನೆ ಏನೂ ಮಾಡೋಕ್ಕಾಗೋದಿಲ್ಲ. ತಗೋಬೇಕಾದ್ರೇ ನಾವೇ ಆರಿಸಿ ಆ ತೂಕಕ್ಕೆ ಹಾಕ್ಕೊಂಬಿಡ್ಬೇಕು. ಅವ್ರಿಗೆ ಹಾಕಕ್ಕೆ ಬಿಡೋಕ್ಕೆ ಹೋಗಬಾರ್ದು. ನೋಡಿ ಚೆನ್ನಾಗಿರೋದನ್ನು ನಾವು ಅದ್ರೇ ನಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ತೀವಿ. ಇಲ್ಲಾಂದರೆ ಅವರು ಕೆಟ್ಟೋಗಿರೋದು ಬತ್ತಿರೋದು ಎಲ್ಲ ಹಾಕ್ಬಿಡ್ತಾರೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಹೊರಟ್ವಿ ನಾವು. ಅಲ್ಲಿಂದ ಬಂದಿದ್ದಾದಮೇಲೆ ತೊಗೊಂಡು ಬಂದಿದ್ದಂಥ ತರಕಾರಿಗಳನ್ನೆಲ್ಲ ಎತ್ತಿಟ್ಕೊಂಡಿದ್ದಾಯಿತು. ತರಕಾರಿ ಎಲ್ಲ ಎತ್ತಿಟ್ಕೊಂಡಿದ್ದಾದಮೇಲೆ ಈಗ ಸಾಗು ಮಾಡೋಕ್ಕೆ ಅಂತೇಳಿ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀವಿ. ತರಕಾರಿ ಕಟ್ ಮಾಡೋದು ಮುಗೀತು ಅಂತಂದರೆ ಅರ್ಧ ಕೆಲಸ ಮುಗ್ದಂಗೆ. ಹಾಗಾಗಿ ಫಸ್ಟ್ಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಮುಗಿಸ್ಕೊಳ್ತಾ ಇದ್ದೀವಿ ಅದನ್ನಿವಾಗ. ಅವಳು ಆ ಕಡೆ ತರಕಾರಿ ಕಟ್ ಮಾಡ್ತಾಯಿದ್ಲು, ನಾನು ಈ ಕಡೆ ಪೂರಿ ಮಾಡೋಕ್ಕೆ ಅಂತೇಳಿ ಹಿಟ್ಟನ್ನು ಕಳಿಸ್ಕೊಳ್ಳೋಣ ಅಂತೇಳಿ ಈ ಕಡೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಗೋಧಿ ಹಿಟ್ಟಲ್ಲೇ ಯಾವಾಗ್ಲೂ ಪೂರಿ ಮಾಡೋದು, ನಮಗೆ ಅದೇ ಇಷ್ಟ ಆಗೋದು ಮತ್ತು ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಮೊದಲಿಗೆ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ವಿ ಅಂತಂದರೆ ಸಾಗು ಚಟ್ನಿ ಎಲ್ಲ ಮಾಡಿ ಆಗೋ ಅಷ್ಟರಲ್ಲಿ ಇದು ಚೆನ್ನಾಗಿ ನೆಂದ್ಕೊಂಡಿರುತ್ತೆ ಪೂರಿ ಹಿಟ್ಟು. ಹಾಗಾಗಿ ಮೊದಲಿಗೆ ಕಲಸಿ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ತುಂಬಾ ದಿನ ಆಗಿತ್ತು ಪೂರಿ ಮಾಡಿ ನಮ್ಮ ಮನೆಯಲ್ಲಿ. ಎಷ್ಟೋ ತಿಂಗಳುಗಳೇ ಆಗಿತ್ತು ಅನಿಸುತ್ತೆ ಪೂರಿ ಮಾಡ್ದೇ. ಸೊ ಇವತ್ತು ಅವಳಿಗೋಸ್ಕರ ಅವಳು ತಿನ್ನಂಗಾಯ್ತೆ ಅಂತ ಹೇಳಿದ್ಲು ಅಂತೇಳಿ
ಮಾಡ್ತಾಯಿದ್ದೀವಿ ಇಬ್ಬರು ಸೇರಿಕೊಂಡು. ಹಿಟ್ಟನ್ನು ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಎತ್ತಿಟ್ಕೊಂಡೆ. ನಾನು ಚಪಾತಿ ಹಿಟ್ಟು ಕಲಸೋ ಅಷ್ಟರಲ್ಲಿ ಅವಳು ತರಕಾರಿ ಎಲ್ಲ ಕಟ್ ಮಾಡಿ ಮುಗಿಸ್ಕೊಂಡಿದ್ಲು. ಈಗ ಒಂದು ಕುಕ್ಕರ್ಗೆ ಕಟ್ ಮಾಡ್ಕೊಂಡಿರೋಂಥ ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡು, ಅದಾದಮೇಲೆ ನೆನೆಸಿಟ್ಟಿರೋಂಥ ಬಟಾಣಿನೂ ಸೇರಿಸ್ಕೊಂಡು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3-4 ವಿಷಲ್ ಕೂಗಿಸ್ಕೊಳ್ತೀನಿ. ತರಕಾರಿ ಎಲ್ಲ ಬೇಯೋ ಅಷ್ಟರಲ್ಲಿ ಈ ಕಡೆ ಚಟ್ನಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ, ಹುಣಸೆಹಣ್ಣು, ಉಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಡಲೆನ ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚಟ್ನಿ ರೆಡಿ ಆಯಿತು. ನಾವೇನಾದರೂ ಅಡುಗೆ ಮನೇಲಿದ್ದೀವಿ ಅಂತಂದರೆ ನಮ್ಮ ಗುಂಡಣ್ಣ ಅಲ್ಲಿಗೆ ಬಂದೇ ಬರ್ತಾನೆ. ಸಿಗೋ ಪಾತ್ರೆ ಅದು ಇದು ಎಲ್ಲ ಎಳ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ನಮಗೆ ಡಬಲ್ ಕೆಲಸ ಕೊಟ್ಬಿಡ್ತಾನೆ ಅವನಂತೂ. ಈಗ ಸಾಗು ಮಾಡೋಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಕಾಯಿ, ಕಡಲೆ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ರೆಡಿ ಮಾಡಿಕೊಂಡು ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬಿಡಬೇಕು. ಅಂದರೆ ನುಣ್ಣಗಾಗೋ ತನಕ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಸಾಗುಗೆ ಮಸಾಲೆ ರೆಡಿ ಮಾಡಿದ್ದಾದಮೇಲೆ ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದು ಸ್ವಲ್ಪ ಕಾದಾದಿದ ನಂತರ ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸಾಗುಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಾದಿದ ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿ ಅದೆರಡು ಸಿಡಿದಿದ್ದಾದಮೇಲೆ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಹಾಕಿ, ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲನ ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಚೆನ್ನಾಗಿ ಕುದ್ದಿದ್ದಾದಮೇಲೆ ತರಕಾರಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಕುದಿಸ್ಕೊಂಡ್ರೆ ಸಾಗು ರೆಡಿಯಾಗಿ ಹೋಯಿತು. ಸಾಗು ಮಾಡಿದ್ದಾದಮೇಲೆ ಈಗ ಪೂರಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಆವಾಗಲೇ ಹಿಟ್ಟನ್ನು ಕಲಸಿ ಇಟ್ಟಿದ್ವಲ್ಲ, ಈಗ ಚೆನ್ನಾಗಿ ನೆಂದಿರುತ್ತೆ. ಪೂರಿನ ಕರಿಲಿಕ್ಕೆ ಅಂಥೇಳಿ ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಅಮ್ಮ ಪೂರಿನ ಲಟ್ಟಿಸ್ತಾ ಇದ್ದಾರೆ. ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬರ್ತಿದೆ ಅಂತ, ಅಷ್ಟೇ ಸಾಫ್ಟಾಗಿಯೂ ಇರ್ತವೆ, ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ
ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.